ದರ್ಶನ್ ಭೇಟಿಗೆ ಜೈಲಿಗೆ ಬಂದಿದ್ದಾರೆ ಪತ್ನಿ ಮತ್ತು ದರ್ಶನ್ ಅವರ ತಾಯಿ. ಪತ್ನಿ ವಿಜಯಲಕ್ಷ್ಮಿ ಮತ್ತು ತಾಯಿ ಮೀನಾ ತೂಗುದೀಪ ಅವರು ದರ್ಶನ್ ಭೇಟಿಗೆ ಅಂತ ಹೇಳಿ ಬಂದಿದ್ದಾರೆ. ಪರಪ್ಪನಗ್ರಹಾರ ಸೆಂಟ್ರಲ್ ಜೈಲಿಗೆ ಆಗಮಿಸಿರುವಂತಹ ಇಬ್ರು ಕೂಡ ಜೈಲಿನಲ್ಲಿರುವ ನಟ ದರ್ಶನ್. ಸೊ ಇದೊಂದು ರೂಟೀನ್. ಸೊ ಮುಂಚೆನೂ ಕೂಡ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬರ್ತಾ ಇದ್ರು, ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು. ಇವತ್ತು ತಾಯಿ ಕೂಡ ಬಂದಿದ್ದಾರೆ, ಮೀನಾ ತೂಗುದೀಪ ಅವರು ದರ್ಶನ್ಗೆ ಬಂದು ಮಾತನಾಡಿಸುವ ಸಲುವಾಗಿ ಭೇಟಿಗೆ ಆಗಮಿಸಿರುವಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ ಅವರು ಈಗ ಜೈಲಿಗೆ ಆಗಮಿಸಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ಬೋದು, ವಿಜಯಲಕ್ಷ್ಮಿ ಅವರು ಬರ್ತಾ ಇರುವಂತಹ ದೃಶ್ಯ. ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನು ಭೇಟಿಯಾಗೋದಕ್ಕೆ ಬಂದಿರುವಂತಹ ವಿಜಯಲಕ್ಷ್ಮಿ ಒಂದು ಕಡೆ, ಹಾಗೆ ಕಾರ್ನಲ್ಲಿ ಮೀನಾ ತೂಗುದೀಪ ಅವರನ್ನು ನೋಡ್ತಾ ಇದ್ದೀರಿ. ದರ್ಶನ್ ಅವರ ತಾಯಿ ದರ್ಶನ್ ಅವರನ್ನು ನೋಡಿ ಮಾತಾಡಿಸುವ ಸಲುವಾಗಿ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿರುವಂಥ ದರ್ಶನ್ ತಾಯಿ ಮೀನಾ ತೂಗುದೀಪ ಅವರು, ಹಾಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ. ಹಾಗೆ ವಿಜಯಲಕ್ಷ್ಮಿ ಮತ್ತು ತಾಯಿ ಮೀನಾ ಅವರ ಜೊತೆಗೆ ಧನ್ವೀರ್ ಕೂಡ ಇವತ್ತು ಬಂದಿದ್ದಾರೆ. ಧನ್ವೀರ್ ಕೂಡ ದರ್ಶನ್ಗೆ ಬಹಳ ಆಪ್ತರು. ಪ್ರತಿ ಬಾರಿಯೂ ಕೂಡ ವಿಜಯಲಕ್ಷ್ಮಿ ಅವರು ಬರುವಂಥ ಸಂದರ್ಭದಲ್ಲಿ ಧನ್ವೀರ್ ಕೂಡ ಬರ್ತಾರೆ. ಧನ್ವೀರ ಗೌಡ ಕೂಡ ಇವತ್ತು ಆಗಮಿಸಿದರು. ಸೊ ಹಾಗೆ ಕೆಲವೊಂದಷ್ಟು ಮಾತುಗಳು ಕೇಳಿ ಬರ್ತಾ ಇದ್ವು, ಚರ್ಚೆಗಳಾಗ್ತಾ ಇದ್ವು ಸೋಷಿಯಲ್ ಮೀಡಿಯಾದಲ್ಲಿ. ವಿಜಯಲಕ್ಷ್ಮಿ ಮತ್ತು ನಟ ಧನ್ವೀರ ಗೌಡ ನಡುವೆ ಮನಸ್ತಾಪ ಆಗಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದ್ವು. ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನ್ವೀರ ಗೌಡ ಮತ್ತು ವಿಜಯಲಕ್ಷ್ಮಿ ಅವರ ನಡುವೆ ಮನಸ್ತಾಪ ಆಗಿದೆ ಅಂಥೇಳಿ ಚರ್ಚೆಗಳಾಗ್ತಾ ಇದ್ವು. ಆದರೆ ಇವತ್ತು ಒಟ್ಟಿಗೆ ಜೈಲಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ ಮತ್ತು ಧನ್ವೀರ ಗೌಡ. ಸೊ ಜೈಲಿನಲ್ಲೇ ದರ್ಶನ್ ಬಹುಶಃ ಏನಾದರೂ ಸಂಧಾನಕ್ಕೆ ಅಂತ ಹೇಳಿ ಕರೆದಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಕಡೆ ಚರ್ಚೆ. ತಾಯಿ ಮೀನಾ ಸಮ್ಮುಖದಲ್ಲಿ ಬಹುಶಃ ಸಂಧಾನ ಮಾಡೋದಕ್ಕೆ ಅಂತ ಹೇಳಿ ದರ್ಶನ್ ಅವರು ಕರೆದಿದ್ದಾರೆ ಇಬ್ಬರನ್ನ ಅನ್ನುವಂಥದ್ದು ಗೊತ್ತಿಲ್ಲ. ಇನ್ನಷ್ಟೇ ಮಾಹಿತಿ ಸ್ಪಷ್ಟವಾಗಬೇಕು. ಬಹುಶಃ ಜೈಲಿನಿಂದ ಹೊರಗಡೆ ಬಂದ ಮೇಲೆ ಧನ್ವೀರ ಗೌಡ ಏನಾದರೂ ಮಾತನಾಡ್ತಾರೆ ವಿಚಾರವಾಗಿ ಅನ್ನುವಂಥದ್ದನ್ನು ನೋಡಬೇಕು. ಬಟ್ ಈಗ ಸದ್ಯಕ್ಕೆ 3 ಜನ ಬಂದಿದ್ದಾರೆ. ದರ್ಶನ್ ತಾಯಿ ಮೀನಾ ತೂಗುದೀಪ ಅವರು, ಹಾಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ, ಜೊತೆಗೆ ಧನ್ವೀರ ಗೌಡ, ದರ್ಶನ್ ಅವರ ಆಪ್ತರು. 3 ಜನ ಕೂಡ ಈಗ ಸದ್ಯಕ್ಕೆ ಆಗಮಿಸಿದ್ದಾರೆ. ನಾವು ಪ್ರತಿನಿಧಿ ರಾಮ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ರಾಮ್, ಈಗ ಪರಪ್ಪನಗ್ರಹಾರಕ್ಕೆ ಏನು ಬಂದಿದ್ದಾರೆ, ಎಷ್ಟೊತ್ತಾಯಿತು ಅವ್ರು ಬಂದು? ಬಹುಶಃ ಹೊರಗಡೆ ಏನಾದರೂ ಧನ್ವೀರ ಗೌಡ ಮಾತನಾಡಿದ್ರ, ಏನಕ್ಕೆ ಬಂದಿದ್ದಾರೆ, ಅಥವಾ ಏನಾದರೂ ಅವ್ರ ನಡುವೆ ಇದ್ದಂಥ ಒಂದು ಮನಸ್ತಾಪ, ಇದಕ್ಕೋಸ್ಕರ ಏನಾದರೂ ಸಂಧಾನ ಮಾಡೋದಕ್ಕೆ ದರ್ಶನ್ ಅವ್ರು ಕರೆದಿದ್ದಾರಾ ಅನ್ನುವಂಥದ್ದು ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಈ ವಿಚಾರವಾಗಿ? ಹೌದು ರೆಹಮಾನ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಅವರು ಜೈಲು ಸೇರಿದ್ದಾರೆ. ಎಲ್ಲ ಒಂದು ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ವಿಜಯಲಕ್ಷ್ಮಿಗೂ ಮತ್ತೆ ಧನ್ವೀರ್ಗೆ ಮನಸ್ತಾಪ ಇದೆ. ಈ ಮನಸ್ತಾಪನ ದರ್ಶನ್ ಅವರು ಹೊರಗಡೆ ಬಂದು ಸರಿಪಡಿಸ್ತಾರೆ ಅನ್ನೋದು ಮಾತುಗಳು ಕೇಳಿ ಬಂದಿತ್ತು. ಈಗ ಏನು ದರ್ಶನ್ ಅವರೇನು ವಿಜಯಲಕ್ಷ್ಮಿನ ಮತ್ತೆ ಧನ್ವೀರ್ನ ಸಂಧಾನ ಮಾಡೋದಕ್ಕೋಸ್ಕರ ಒಳಗಡೆ ಕರೆದಿದ್ದಾರ ಅನ್ನೋದು, ಅಂದ್ರೆ ಅವಳ ತಾಯಿ ಏನು ಮೀನಾ ತೂಗುದೀಪ ಅವರ ಮುಂದಾಳತ್ವದಲ್ಲಿ ಏನಾದ್ರು ಒಳಗಡೆ ಸರಿಪಡಿಸ್ತಾರಾ, ಈ ಮನಸ್ತಾಪಗಳನ್ನ ಸರಿಪಡಿಸ್ತಾರಾ, ಮತ್ತೆ ಈ ಮನಸ್ತಾಪ ಏನಕ್ಕೆ ಬಂದಿದೆ, ಯಾವ ಕಾರಣಕ್ಕೆ ಬಂದಿದೆ ಅನ್ನೋದನ್ನು ಸಹ ಚರ್ಚೆ ಆಗ್ತಿರುವಂತದ್ದು. ಅಂದ್ರೆ ಇಂದು ಏನು ಫಸ್ಟ್ ಏನು 4:20 ಸುಮಾರಿಗೆ ವಿಜಯಲಕ್ಷ್ಮಿ ಬರ್ತಾರೆ. ನಂತರವಾಗಿ ಒಂದು 5 ರಿಂದ 10 ನಿಮಿಷ ಬಿಟ್ಕೊಂಡು ಧನ್ವೀರ್ ಅವರು ಬರ್ತಾರೆ. ಸೊ ಇವರಿಬ್ರು ಬಂದ್ರೆ ಅವ್ರ ವಿಜಯಲಕ್ಷ್ಮಿ ಕಾರಲ್ಲಿ ಬರ್ತಾರೆ, ಧನ್ವೀರ್ ಕಾರಲ್ಲಿ ಬರ್ತಾರೆ. ಜೊತೆಗೆ ಅವ್ರ ತಾಯಿ ಮೀನಾ ತೂಗುದೀಪ ಅವರು ಸಪರೇಟ್ ಕಾರಲ್ಲಿ ಬರ್ತಾರೆ. ಅಂದ್ರೆ ಇವ್ರು 3 ಜನ ಈಗ ಹೋಗಿ ಒಂದು ಸುಮಾರು ಅರ್ಧ ಗಂಟೆಗಳ ಕಳೆದಿರುವಂತದ್ದು. ಧನ್ವೀರ್ ಅವರ ಮಾಧ್ಯಮದವರು ಮಾತಾಡ್ಸೋದಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಬಂದು ನಂತರವಾಗಿ ಮಾತಾಡ್ತೀನಿ ಅನ್ನೋದು ಹೇಳ್ತಾರೆ. ಈಗ ಆಚೆ ಬಂದ ಮೇಲೆ ಧನ್ವೀರ್ ಅವರು ಏನಾದ್ರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರೆ, ಅಂದ್ರೆ ಸಂಧಾನಕ್ಕೆ ನಾವು ಬಂದಿದ್ದೋ ಇಲ್ಲ ಜಸ್ಟ್ ಭೇಟಿಗೆ ಬಂದಿದ್ದೋ ಏನು ಅನ್ನೋದು ಈಗ ಧನ್ವೀರ್ ಅವರು ಬಂದು ಹೊರಗಡೆ ಬಂದು ಮಾಧ್ಯಮದವರಿಗೆ ತಿಳಿಸಬೇಕಾಗಿದೆ. ರೈಮಾನ್. ಓಕೆ, ಥ್ಯಾಂಕ್ ಯು ರಾಮ್. ಈಗ 3 ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ಇನ್ಫ್ಯಾಕ್ಟ್ ಒಂದು ವಿಶೇಷತೆ ಇವತ್ತಿನ ಒಂದು ಭೇಟಿಯಲ್ಲಿ ಅಂತ ಹೇಳಿದ್ರೆ, ಇಬ್ಬರು ಕೂಡ ಬೇರೆ ಬೇರೆ ಕಾರ್ಗಳಲ್ಲಿ ಆಗಮಿಸಿದ್ದಾರೆ. ಹಿಂದೆ ಒಟ್ಟೊಟ್ಟಿಗೆ ಬರ್ತಾ ಇದ್ರು ಇಬ್ಬರು ಸೇಮ್ ಟೈಮ್, ಅಟ್ಲೀಸ್ಟ್ ಬೇರೆ ಕಾರಲ್ಲಿ ಬಂದರೂ ಕೂಡ ಸೇಮ್ ಟೈಮಿಗೆ ಇಬ್ಬರು ಬರ್ತಿದ್ರು. ಇಬ್ಬರು ಒಟ್ಟಿಗೆ ಪರಪ್ಪನಗ್ರಹಾರದ ಜೈಲಿಗೆ ಹೋಗಿ ದರ್ಶನ್ ಅವರನ್ನು ಮಾತನಾಡ್ಸ್ಕೊಂಡು ಬರ್ತಾ ಇದ್ರು. ಬಟ್ ಇವತ್ತು ನೋಡಿ, ವಿಜಯಲಕ್ಷ್ಮಿ ಬಂದು ಒಂದು 5-10 ನಿಮಿಷಗಳ ಆದ ನಂತರ ಧನ್ವೀರ ಗೌಡ ಅವರ ಕಾರ್ ಬರುತ್ತೆ. ಅದಾದ ನಂತರ ಧನ್ವೀರ ಗೌಡ ಕೂಡ ಬಂದಿರುವಂಥ ದೃಶ್ಯಗಳನ್ನು, ಲೇಟೆಸ್ಟ್ ವಿಜುವಲ್ಸನ್ನು ನೀವು ಟಿ ವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ದರ್ಶನ್ ಭೇಟಿಗೆ ಬಂದಿರುವಂತಹ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ, ಹಾಗೆ ಅವರ ಭೇಟಿಗೆ ಆಗಮಿಸಿರುವಂತಹ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ ಅವರು, ಮತ್ತೊಂದು ಕಡೆ ಧನ್ವೀರ ಗೌಡ, ದರ್ಶನ್ ಆಪ್ತ. ಸೊ 3 ಜನ ಈಗ ಬಂದಿದ್ದಾರೆ. ವಿಚಾರಗಳು ಏನಿರಬಹುದು, ಬಹುಶಃ ಜಸ್ಟ್ ಇದೊಂದು ರೊಟೀನ್ ಬಂದು ಭೇಟಿಯಾಗಿ ಹೋಗುವಂಥದ್ದಕ್ಕೆ ಮಾತ್ರ ಬಂದಿದ್ದಾರಾ, ಅಥವಾ
ಇವರ ನಡುವೆ ಇರುವಂಥ ಒಂದು ಮನಸ್ತಾಪ ಅದನ್ನೇನಾದರೂ ಸರಿಪಡಿಸೋದಕ್ಕೆ ದರ್ಶನ್ ಅವ್ರು ಕರೆದಿದ್ದಾರಾ? ಸೊ ಇದೆಲ್ಲವೂ ಕೂಡ ಇನ್ನು ಮುಂದೆ ವಿಚಾರಗಳು ಗೊತ್ತಾಗಬೇಕು. ಧನ್ವೀರಗೌಡ ಇದ್ರ ಬಗ್ಗೆ ಏನಾದರೂ ಮಾತಾಡ್ತಾರಾ ಅನ್ನುವಂಥದ್ದು ಇನ್ನು ಮಾಧ್ಯಮದವರು ಕೂಡ ನಿರೀಕ್ಷಿಸ್ತಾ ಇದ್ದಾರೆ.